ಆತ್ಮೀಯ ವೀಕ್ಷಕರೇ, ಗಿರಿದರ್ಶನಕ್ಕೆ ಸ್ವಾಗತ. ಗಂ ಗಣಪತಿಯೇ ನಮಃ, ಶ್ರೀ ಮಾತ್ರೇ ನಮಃ, ಶ್ರೀ ಗುರುಭ್ಯೋ ನಮಃ. ಓಂ ಮಹಾದೇವೈ ಚ ವಿದ್ಮಹೇ ವಿದ್ಯಾದೇವತೈ ಧೀಮಹಿ ತನ್ನೋ ಸರಸ್ವತಿ ಪ್ರಚೋದಯಾತ್. ವಾರದ ಭವಿಷ್ಯವನ್ನು ತಿಳಿಯೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ಈ ಮೇಷರಾಶಿಯವರಿಗೆ ಭಾನುವಾರ ಆಲೋಚಿಸಿದ ಕಾರ್ಯಸಿದ್ಧಿ, ಒಳ್ಳೆಯ ಆರೋಗ್ಯ, ಬಂಧುಗಳ ಜೊತೆ ಸಂತೋಷದಿಂದ ಕಾಲ ಕಳೆಯುವುದು, ಪ್ರಯತ್ನಿಸಿದ ಕಾರ್ಯಗಳು ಕೈಗೂಡುವುದು, ವಿವಾಹ ಯೋಗ, ಸುಖ ಭೋಜನ, ಧೈರ್ಯ ಬುದ್ಧಿ ಪರಾಕ್ರಮ ವೃದ್ಧಿಸುವುದು, ಶತ್ರುನಾಶವು, ಭೂಮಿಯಿಂದ ಶತ್ರುವರ್ಗದವರಿಂದ ಲಾಭ. ಸೋಮ ಮಂಗಳವಾರ ಮನಸ್ಸಿಗೆ ನೆಮ್ಮದಿ, ಸುಖ, ಆನಂದ, ಹಿರಿಯ ಸೋದರನಿಂದ ಲಾಭ, ಧನಧಾನ್ಯ ಲಾಭವಾಗುವುದು, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಹಾಗೂ ಅಭಿವೃದ್ಧಿ, ಆಕಸ್ಮಿಕ ಧನಪ್ರಾಪ್ತಿ, ಗೃಹಯೋಗ, ವಾಹನ ಯೋಗ, ಸಂಗಾತಿಯಿಂದ ಲಾಭ. ಬುಧ ಗುರುವಾರಗಳಲ್ಲಿ ಮನಸ್ಸಿಗೆ ವ್ಯಾಕುಲತೆ, ಮೇಹರೋಗವು, ಕೋಪತಾಪಗಳು, ಭೀತಿ, ಕಷ್ಟದ ಜೀವನ, ಮಾನಹಾನಿ, ಅರಿಷ್ಟವು, ಸ್ತ್ರೀ ಜಾಡ್ಯ, ಧನಕ್ಷಯ, ಅಪರಾಧ ವಿರುದ್ಧ ನಿಂದನೆಗಳು, ಕಲಹಗಳು, ನಿಮ್ಮದಲ್ಲದ ತಪ್ಪಿನಿಂದ ಧನವ್ಯಯವು, ಮನೋವಿಚಾರವು, ಸೋಮಾರಿತನ, ಕೀರ್ತಿಹಾನಿ, ತಾನು ಮಾಡಿದ ಕೆಲಸದಿಂದ ಅನ್ಯರಿಗೆ ಬಾಧೆಯಾಗುವುದು, ಪಿತ್ತ ಪ್ರಾಬಲ್ಯವಿರುವುದು, ಪ್ರವಾಸಗಳಲ್ಲಿ ಕಾರ್ಯಹಾನಿ, ಶ್ವಾಸಕೋಶ ರೋಗದಿಂದ ಬಾಧೆ, ಸ್ಥಾನನಾಶ, ಸಾಲಗಳಿಂದ ಅವಮಾನವಾಗುವುದು. ಶುಕ್ರ ಶನಿವಾರಗಳಲ್ಲಿ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಪ್ರಾಪ್ತಿ, ಶಾರೀರಿಕ ಸೌಖ್ಯವಿರುವುದು, ಸ್ತ್ರೀ ಸೌಖ್ಯ, ಗೌರವ ಮತ್ತು ಸನ್ಮಾನ, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೂ ಲಾಭ, ಶೇರ್ ಮಾರ್ಕೆಟ್ನಲ್ಲಿ ಲಾಭ, ಸಂತಾನ ಯೋಗ, ವಾಣಿಜ್ಯ ವ್ಯಾಪಾರದಿಂದ ಲಾಭ, ಪುಣ್ಯಕ್ಷೇತ್ರ ದರ್ಶನ, ಪುತ್ರ ಲಾಭ, ಒಳ್ಳೆಯ ಆರೋಗ್ಯ, ಸ್ತ್ರೀ ಪುತ್ರರಿಂದ ಸುಖ ಮತ್ತು ಅಭಿವೃದ್ಧಿ, ಮನಸ್ಸು ನಿರ್ಮಲವಾಗಿರುವುದು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಉಂಟಾಗುವುದು. ಇವರಿಗೆ ಪರಿಹಾರ ದಕ್ಷಿಣಾಮೂರ್ತಿ ಆರಾಧನೆ ಮಾಡುವುದು. ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಭಾನುವಾರ ಅನ್ಯ ಸ್ಥಳಗಳಿಗೆ ಪ್ರಯಾಣ, ಮಕ್ಕಳ ಜೊತೆಗೆ ವೈರತ್ವ, ಅನಾರೋಗ್ಯ ಪೀಡಿತರು, ಉದ್ಯೋಗದಲ್ಲಿ ತೊಂದರೆಗಳು, ಅನ್ನ ವಸ್ತ್ರಾದಿಗಳಿಗೆ ಕೊರತೆ, ವಿರೋಧಗಳು, ಕೆಟ್ಟ ವಾರ್ತೆಗಳು, ಪುತ್ರ ಪುತ್ರಿಕಾ ಭ್ರಾತೃ ಕ್ರೋಧವು, ಪುತ್ರರ ಜೊತೆಗೆ ವಿರೋಧ, ವ್ಯಾಕುಲತೆ, ಸ್ಥಾನಭ್ರಂಶ, ದಾರಿದ್ರ್ಯತೆ. ಸೋಮ ಮಂಗಳವಾರಗಳಲ್ಲಿ ಆಲೋಚಿಸಿದ ಕಾರ್ಯಸಿದ್ಧಿ, ಆರೋಗ್ಯವಂತ ದೇಹ, ಬಂಧುಗಳ ಜೊತೆಗೆ ಸಂತೋಷದಿಂದ ಕಾಲ ಕಳೆಯುವುದು, ಸುಖಭೋಜನ, ಪ್ರಯತ್ನಿಸಿದ ಕಾರ್ಯಗಳು ಕೈಗೂಡುವುದು, ಬೇರೆಯವರ ಕೈಯಲ್ಲಿ ಕೆಲಸ ಮಾಡುವವರಿಗೆ ಸಾಧಾರಣ ಲಾಭ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೂ ಸಾಧಾರಣ ಲಾಭ, ವೃತ್ತಿಯಲ್ಲಿ ಏಳಿಗೆ. ಬುಧ ಗುರು ಶುಕ್ರವಾರಗಳಲ್ಲಿ ಮನಸ್ಸಿಗೆ ನೆಮ್ಮದಿ, ಸುಖ, ಸಂತೋಷ, ಧನಧಾನ್ಯ ಲಾಭವಾಗುವುದು, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಸಾಧಾರಣ ಲಾಭ, ಶೇರ್ ಮಾರ್ಕೆಟ್ನಲ್ಲಿ ಲಾಭ, ಶುಭ ಕಾರ್ಯಗಳಿಗೆ ಧನವ್ಯಯವು, ಒಳ್ಳೆಯ ಆರೋಗ್ಯ, ಗೃಹಯೋಗ, ಶತ್ರುಗಳ ಮೇಲೆ ಜಯ, ಋಣದಿಂದ ಮುಕ್ತಿ, ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ. ಶುಕ್ರ ಶನಿವಾರಗಳಲ್ಲಿ ಮನಸ್ಸಿಗೆ ವ್ಯಾಕುಲತೆ, ಮಾನಹಾನಿ, ಧನಕ್ಷಯ, ಶರೀರಾಲಸ್ಯವು, ಅರಿಷ್ಟವು, ದುರ್ದೋಷಗಳು, ಶತ್ರುಗಳ ಜೊತೆ ವಾದಗಳು, ಪ್ರಯಾಣಗಳಲ್ಲಿ ಕಷ್ಟಗಳು, ದುಃಖ ವಾರ್ತೆ, ದೇಹ ಜಾಡ್ಯ, ಮನಸ್ತಾಪಗಳು, ಅಸತ್ಯವಾಡುವುದು, ಭೀತಿ, ವಿರೋಧಗಳು, ಶತ್ರುಪೀಡೆ, ಜ್ಞಾತಿ ವಿರೋಧ, ಪತ್ನಿ ಪುತ್ರರಿಂದಾಗಿ ಆಯಾಸ ಮತ್ತು ಬಾಧೆ, ಕೃಷಿಗಳಲ್ಲಿ ಸಾಧಾರಣ ಫಲ ನೀಡತಕ್ಕದ್ದು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ನಿರಾಸಕ್ತಿ ಉಂಟಾಗುವುದು. ಇವರಿಗೆ ಪರಿಹಾರ ಈಶ್ವರ ಆರಾಧನೆ. ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಭಾನುವಾರ ಅಜೀರ್ಣ ವ್ಯಾಧಿಯಿಂದ ಬಾಧೆ, ಸಂತಾಪವು, ಕಾಲುಗಳಲ್ಲಿ ನೋವಿನ ಬಾಧೆ, ದೋಷಪೂರಿತ ಭೋಜನದಿಂದ ಅನಾರೋಗ್ಯ ಬಾಧೆ ಉಂಟಾಗುವುದು, ಪೀಡಾರಿಷ್ಟಗಳು, ದೌರ್ಭಾಗ್ಯವು, ಧನನಾಶ, ರಾಜಕೋಪ, ಸೌಂದರ್ಯಕ್ಕೆ ಹಾನಿ, ಸರ್ವಾಂಗಗಳಲ್ಲಿ ಜಾಡ್ಯ, ಉಷ್ಣರೋಗ. ಸೋಮ ಮಂಗಳವಾರಗಳಲ್ಲಿ ವಸ್ತ್ರಗಳು ಹಾನಿಯಾಗುವುದು, ಮಕ್ಕಳ ಜೊತೆಗೆ ವೈರತ್ವ, ಅನ್ಯ ಸ್ಥಳಗಳಿಗೆ ಪ್ರಯಾಣ, ವೃಥ ಕಲಹಗಳು, ನೆರೆಹೊರ ಜೊತೆಗೆ ದ್ವೇಷ, ಜಗಳ, ಹೆಂಡತಿ ಮತ್ತು ಮಕ್ಕಳಿಗೆ ಅನಾರೋಗ್ಯ ಬಾಧೆ ಉಂಟಾಗುವುದು, ನೀವು ಮಾಡುವ ಕೆಲಸಗಳಲ್ಲಿ ಉತ್ಸಾಹ ಭಂಗವಾಗುವುದು. ಬುಧ ಗುರುವಾರಗಳಲ್ಲಿ ಆಲೋಚಿಸಿದ ಕಾರ್ಯಸಿದ್ಧಿ, ಬಂಧುಗಳ ಜೊತೆಗೆ ಸಂತೋಷದಿಂದ ಕಾಲ ಕಳೆಯುವುದು, ಸುಖಭೋಜನ, ಪ್ರಯತ್ನಿಸಿದ ಕಾರ್ಯಗಳು ಕೈಗೂಡುವುದು, ದಾಸಿ ವೃತ್ಯ ಜನಲಾಭ, ಇಷ್ಟಾರ್ಥವು ಸಿದ್ಧಿಸುವುದು, ಕೀರ್ತಿ ವೃದ್ಧಿ, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಜಲವೃದ್ಧಿ, ತೇಜೋವೃದ್ಧಿ,
ಸರ್ವತ್ರ ಜಯ, ಸುಖವು, ಶತ್ರುಗಳ ನಾಶ, ಮಂತ್ರಸಿದ್ಧಿ, ಮನಸ್ಸಿಗೆ ಸುಖವು, ಆನಂದ, ಅಭೀಷ್ಟ ಸುಖಬೋಧನ, ಕರ್ಮಸಿದ್ಧಿ. ಶುಕ್ರ ಶನಿವಾರಗಳಲ್ಲಿ ಮನಸ್ಸಿಗೆ ನೆಮ್ಮದಿ, ಸುಖ, ಸಂತೋಷ, ಧನಧಾನ್ಯ ಲಾಭವಾಗುವುದು, ಹಿರಿಯ ಸೋದರನಿಂದ ಲಾಭ, ವಸ್ತ್ರಲಾಭ, ಕೀರ್ತಿ ಯಶಸ್ಸು ವೃದ್ಧಿಸುವುದು, ಮನಸ್ಸಿಗೆ ಉಲ್ಲಾಸ, ಧರ್ಮಸಿದ್ಧಿ, ಬಲವೃದ್ಧಿ, ದೇಹದಾರ್ಢ್ಯವಿರುವುದು, ವಿವಾಹ ಯೋಗ, ಸಂತಾನ ಯೋಗ, ವಾಹನ ಯೋಗ, ಗೃಹಯೋಗ. ಇವರಿಗೆ ಪರಿಹಾರ ಗಣಪತಿಯ ಪೂಜೆ ಮಾಡತಕ್ಕದ್ದು. ಈಗ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೆ ಭಾನುವಾರ ಮನಸ್ಸಿಗೆ ನೆಮ್ಮದಿ, ಸುಖ, ಸಂತೋಷ, ಯಶಸ್ಸು ವೃದ್ಧಿಸುವುದು, ಸೌಭಾಗ್ಯ ವೃದ್ಧಿ, ಧನಾರ್ಜನೆಯು, ಸ್ತ್ರೀ ಸೌಖ್ಯವು, ಶಾರೀರಿಕ ಸೌಖ್ಯವಿರುವುದು, ತನ್ನ ಸ್ವಂತ ಬುದ್ಧಿ ಪ್ರಕಾರವಾಗಿ ನಡೆದುಕೊಳ್ಳುವುದು, ಶೇರ್ ಮಾರ್ಕೆಟ್ನಲ್ಲಿ ಸಾಧಾರಣ ಲಾಭ. ಸೋಮ ಮಂಗಳವಾರಗಳಲ್ಲಿ ಅಜೀರ್ಣ ವ್ಯಾಧಿಯಿಂದ ಬಾಧೆ, ಕಾಲುಗಳಲ್ಲಿ ನೋವಿನ ಬಾಧೆ, ಪಿತ್ರಾರ್ಜಿತ ಆಸ್ತಿಯಿಂದ ಕಿರಿಕಿರಿ, ದೇಹಕ್ಕೆ ಅನಾರೋಗ್ಯ, ಪೀಡ ಅರಿಷ್ಟಗಳು, ದೇಹಜಾಡ್ಯ, ಅಕಾಲಿಕ ಭೋಜನ, ಪಾಪಕರ್ಮಾಶಕ್ತಿಯಿಂದ ಲಾಭ, ಶಾರೀರಿಕವಾಗಿ ಸೋಮಾರಿತನವು, ಮನಸ್ತಾಪಗಳು, ಸ್ನೇಹಿತರಿಂದ ಮೋಸವಾಗುವುದು, ಬೇರೆಯವರ ಕೈಯಲ್ಲಿ ಕೆಲಸ ಮಾಡುವವರಿಗೆ ಅಧಿಕಾರಿಗಳಿಂದ ಒತ್ತಡ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೂ ಅಧಿಕಾರಿಗಳಿಂದ ಒತ್ತಡ. ಬುಧ ಗುರುವಾರಗಳಲ್ಲಿ ವಸ್ತ್ರಗಳು ಹಾನಿಯಾಗುವುದು, ಮಕ್ಕಳ ಜೊತೆಗೆ ವೈರತ್ವ, ಅನ್ಯ ಸ್ಥಳಗಳಿಗೆ ಪ್ರಯಾಣ, ಉದ್ಯೋಗದಲ್ಲಿ ತೊಂದರೆಗಳು, ವೃಥಾ ಕಲಹಗಳು, ಶಾರೀರಿಕವಾಗಿ ಸೋಮಾರಿತನವು, ಬುದ್ಧಿ ಚಾಂಚಲ್ಯವಾಗುವುದು, ದೇಹದ ಅವಯವಗಳಲ್ಲಿ ಉಷ್ಣತಾಪದಿಂದ ಬಾಧೆ, ಪಿತ್ತ ವಾತಾದಿ ರೋಗ, ಪತ್ನಿ ಪುತ್ರರ ವಿಚಾರವಾಗಿ ದುಃಖಿಸುವುದು. ಶುಕ್ರ ಶನಿವಾರಗಳಲ್ಲಿ ಆಲೋಚಿಸಿದ ಕಾರ್ಯಸಿದ್ಧಿ, ಬಂಧುಗಳ ಜೊತೆ ಸಂತೋಷದಿಂದ ಇರುವುದು, ಪ್ರಯತ್ನಿಸಿದ ಕಾರ್ಯಗಳು ಕೈಗೂಡುವುದು, ಬಂಧುಗಳಿಂದ ಸನ್ಮಾನವು, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಲಾಭ. ಇವರಿಗೆ ಪರಿಹಾರ ಶನೇಶ್ಚರಾಯ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸುವುದು. ಈಗ ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಭಾನುವಾರ ಸ್ಥಾನ ಭದ್ರತಿರುವುದು, ಆರೋಗ್ಯವು, ಧನಲಾಭವು, ಯಶಸ್ಸು ವೃದ್ಧಿಯಾಗುವುದು, ಧರ್ಮ ಕಾರ್ಯ ನೆರವೇರುವುದು, ವಿವಾಹ ಯೋಗ, ಸಂತಾನ ಯೋಗ, ಗೃಹಯೋಗ, ಪುಣ್ಯಕ್ಷೇತ್ರ ದರ್ಶನ, ಮಂಗಳಪ್ರದವು, ದೇಹ ಸೌಖ್ಯವು, ಧನಲಾಭ. ಸೋಮ ಮಂಗಳವಾರಗಳಲ್ಲಿ ಮನಸ್ಸಿಗೆ ನೆಮ್ಮದಿ, ಯಶಸ್ಸು ವೃದ್ಧಿಸುವುದು, ಸೌಭಾಗ್ಯ ವೃದ್ಧಿ, ಸ್ತ್ರೀ ಸೌಖ್ಯವು, ಶಾರೀರಿಕವಾಗಿ ಸೌಖ್ಯವಿರುವುದು, ಗೃಹಯೋಗ, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಹಾಗೂ ಬೇರೆಯವರ ಕೈಯಲ್ಲಿ ಕೆಲಸ ಮಾಡುವವರಿಗೆ ಧನಲಾಭ, ಆಚಾರ ವಿಚಾರಗಳನ್ನು ಪಾಲಿಸುವುದು, ಗೃಹ ಲಾಭ, ವಾಹನ ಯೋಗ, ಉನ್ನತ ಶಿಕ್ಷಣದಲ್ಲಿ ಪ್ರಗತಿ, ಐಶ್ವರ್ಯ ಲಾಭ, ಕೀರ್ತಿ ಲಾಭ. ಬುಧ ಗುರುವಾರಗಳಲ್ಲಿ ಅಜೀರ್ಣ ವ್ಯಾಧಿಯಿಂದ ಬಾಧೆ, ಸಂತಾಪವು, ಕಾಲುಗಳಲ್ಲಿ ನೋವಿನ ಬಾಧೆ, ಸತ್ವವಿರದ ಆಹಾರ ಸೇವನೆಯಿಂದ ಅನಾರೋಗ್ಯ ಬಾಧೆ ಇರುವುದು, ಪೀಡಾರಿಷ್ಟಗಳು, ಬುದ್ಧಿ ಚಾಂಚಲ್ಯವಾಗುವುದು, ದೇಹದ ಅವಯವಗಳಲ್ಲಿ ಉಷ್ಣತಾಪದಿಂದ ಬಾಧೆ, ವಾಣಿಜ್ಯದ ಮೂಲಕವಾಗಿ ಧನನಾಶ, ಶತ್ರುಗಳು ವೃದ್ಧಿಸುವರು, ಭಾಗ್ಯಹಾನಿ, ಅತಿಯಾದ ಭಯ, ನಾನಾ ರೀತಿ ಪೀಡೆಗಳು, ಮಾತಿನಲ್ಲಿ ಕಾಠಿಣ್ಯತೆ, ಅನಾರೋಗ್ಯ ಬಾಧೆ, ದೇಶಾಂತರ ವಾಸ. ಶುಕ್ರ ಶನಿವಾರಗಳಲ್ಲಿ ವಸ್ತ್ರಗಳು ಹಾನಿಯಾಗುವುದು, ಮಕ್ಕಳ ಜೊತೆಗೆ ವೈರತ್ವ, ಅನ್ಯ ಸ್ಥಳಗಳಿಗೆ ಪ್ರಯಾಣ, ವೃಥಾ ಕಲಹಗಳು, ಸೋಮಾರಿತನವು, ಮನಸ್ತಾಪಗಳು, ಸ್ನೇಹಿತರಿಂದ ಮೋಸವಾಗುವುದು, ಧನವ್ಯಯವು, ಪಿತ್ತವಾತಾದಿ ರೋಗದಿಂದ ಬಾಧೆ, ಅಲೆಮಾರಿಯ ಜೀವನ, ನೆರೆಹೊರೆಯರಲ್ಲಿ ವಿರೋಧ, ರೋಗಪೀಡೆ, ಸಂತಾಪಗಳು. ಇವರಿಗೆ ಪರಿಹಾರ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸುವುದು. ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಭಾನುವಾರ ಸೋಮಾರಿತನ, ನಂಬಿಕಸ್ಥರಿಂದ ಮೋಸವಾಗುವುದು, ವಾತರೋಗ ಬಾಧೆ, ಮನಸ್ಸಿಗೆ ವ್ಯಧೆ, ಇಷ್ಟಾರ್ಥ ಕಾರ್ಯಗಳು ಅಸಫಲಯುತ್ತ ಸಾಗುವುದು, ಮನೆಯಲ್ಲಿ ಜಗಳಗಳು, ಚೌರ ಭಯ, ಅಗ್ನಿ ಭಯ, ರಾಜಭಯ, ದೇಹದ್ರಾಢ್ಯ ನಾಶ, ಗಾಂಭೀರ್ಯ ನಾಶ, ನಿಷ್ಠೂರವಾದ ಮಾತುಗಳು. ಸೋಮ ಮಂಗಳವಾರಗಳಲ್ಲಿ ಸ್ಥಾನ ಭದ್ರತೆ ಇರುವುದು, ದೇಹದ ಅವಯವಗಳಲ್ಲಿ ಒಳ್ಳೆಯ ಆರೋಗ್ಯ, ಧನಲಾಭವು, ಯಶಸ್ಸು ವೃದ್ಧಿಸುವುದು, ಧರ್ಮ ಕಾರ್ಯ ನೆರವೇರುವುದು, ಮಾತೃಸೌಖ್ಯ, ಕುಟುಂಬ ಸೌಖ್ಯ, ಯಶಸ್ಸು ವೃದ್ಧಿಸುವುದು, ಶಾರೀರಿಕ ಸೌಖ್ಯವಿರುವುದು, ವಸ್ತ್ರಲಾಭವು, ಇಷ್ಟಸಿದ್ಧಿ, ನಿರಾಯಾಸವಾಗಿ ಧನಲಾಭ, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಸಾಧಾರಣ ಲಾಭ, ಬಂಧುಗಳಿಗೆ ಸಂತೋಷ ವೃದ್ಧಿ, ಸ್ತ್ರೀ ಸೌಖ್ಯ. ಬುಧ ಗುರುವಾರಗಳಲ್ಲಿ ಮನಸ್ಸಿಗೆ ನೆಮ್ಮದಿ, ಯಶಸ್ಸು ವೃದ್ಧಿಸುವುದು,
ಶಾರೀರಿಕವಾಗಿ ಸೌಖ್ಯವಿರುವುದು, ಸಂತೋಷವು, ಧನಧಾನ್ಯಾಭಿವೃದ್ಧಿ, ತನ್ನ ಸ್ವಬುದ್ಧಿಯಿಂದ ಕೆಲಸ ಪ್ರಾರಂಭಿಸಿ ಅದರಲ್ಲಿ ಯಶಸ್ಸು ಕಾಣುವುದು, ವಸ್ತ್ರಲಾಭವು, ಬೇರೆಯವರ ಕೈಯಲ್ಲಿ ಕೆಲಸ ಮಾಡುವವರಿಗೆ ಹಾಗೂ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಸಾಧಾರಣ ಲಾಭ, ಗೃಹ ನಿರ್ಮಾಣ ಕಾರ್ಯಗಳಲ್ಲಿ ಭಾಗವಹಿಸುವುದು, ಶುಕ್ರ ಶನಿವಾರಗಳಲ್ಲಿ ಅಜೀರ್ಣ ವ್ಯಾಧಿಯಿಂದ ಬಾಧೆ, ಸಂತಾಪವು, ಕಾಲುಗಳಲ್ಲಿ ನೋವಿನ ಬಾಧೆ, ಸತ್ವವಿರದ ದೋಷಪೂರಿತ ಭೋಜನದಿಂದ ದೇಹಕ್ಕೆ ಅನಾರೋಗ್ಯ, ನೆಮ್ಮದಿಯಿಲ್ಲದ ಜೀವನ, ಅಕಾಲಿಕ ಭೋಜನ, ಪ್ರಯಾಣಗಳಲ್ಲಿ ತೊಂದರೆಗಳು, ಕೆಟ್ಟ ಸಾಹಸ, ಶತಮೂರ್ಖತನ, ಕೋಪತಾಪಗಳು. ಇವರಿಗೆ ಪರಿಹಾರ ಕಾಲಭೈರವ ದರ್ಶನ ಮಾಡುವುದು. ಈಗ ತುಲಾರಾಶಿ. ಈ ತುಲಾರಾಶಿಯವರಿಗೆ ಭಾನುವಾರ ಬುದ್ಧಿಭ್ರಂಶವು, ಬಂಧು ವೈರತ್ವ, ಚಂಚಲ ಸ್ವಭಾವ, ಕಾರ್ಯವಿಕಲ್ಪವಾಗುವುದು, ಮರೆವು, ಬುದ್ಧಿಜಾಡ್ಯ, ಮನಸ್ತಾಪಗಳು, ಕಾರ್ಯಹಾನಿ, ದಾಯಾದಿಗಳ ಜೊತೆಗೆ ಕಲಹಗಳು. ಸೋಮ ಮಂಗಳವಾರಗಳಲ್ಲಿ ವಾತರೋಗ ಬಾಧೆ, ಸೋಮಾರಿತನವು, ಮನಸ್ಸಿಗೆ ವ್ಯಧೆ, ಇಷ್ಟಾರ್ಥ ಕಾರ್ಯಗಳು ಅಸಫಲಯತ್ತ ಸಾಗುವುದು, ಶಾರೀರಿಕ ಬಲಹೀನತೆ, ಮನಕ್ಲೇಶ, ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ವಿಳಂಬವಾಗುವುದು, ದುರ್ಮಾರ್ಗಿಗಳ ಸಹವಾಸಗಳಿರುತ್ತದೆ, ಭಯವು, ಧನನಾಶ, ರಾಜಕೋಪ, ಹೀನ ಸ್ತ್ರೀ ಜೊತೆಗೆ ಸಹವಾಸ, ತನ್ಮೂಲಕ ಪರಿತಪಿಸುವುದು, ಸಂತಾಪವು, ಬುಧ ಗುರುವಾರಗಳಲ್ಲಿ ಸ್ಥಾನಭದ್ರತೆ ಇರುವುದು, ದೇಹ ಆರೋಗ್ಯವು, ಧನಲಾಭವು, ಯಶಸ್ಸು ವೃದ್ಧಿಸುವುದು, ಮನಸ್ಸಿಗೆ ಸೌಖ್ಯವು, ಚಿಂತಿಸಿದ ಕಾರ್ಯಗಳಲ್ಲಿ ಧನಲಾಭವು, ಮನಸ್ಸಿಗೆ ಉಲ್ಲಾಸ, ಬಂಧು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ ಹಾಗೂ ಪ್ರೀತಿ ವಿಶ್ವಾಸದಿಂದ ಇರುವುದು, ಪುತ್ರ ಸೌಖ್ಯ, ಇಷ್ಟಾರ್ಥವು ಸಿದ್ಧಿಸುವುದು, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ರಾಜದರ್ಶನ, ಆರೋಗ್ಯ, ವಿವಾಹ ಯೋಗ, ಸಂತಾನ ಯೋಗ. ಶುಕ್ರ ಶನಿವಾರಗಳಲ್ಲಿ ಮನಸ್ಸಿಗೆ ನೆಮ್ಮದಿ, ಯಶಸ್ಸು ವೃದ್ಧಿಸುವುದು, ಸೌಭಾಗ್ಯ ವೃದ್ಧಿ, ಸ್ತ್ರೀ ಸೌಖ್ಯವು, ಶಾರೀರಿಕ ಸೌಖ್ಯವಿರುವುದು, ಬೇರೆಯವರ ಕೈಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಶರೀರ ಪೋಷಣೆ ಮಾಡಿಕೊಳ್ಳುವಿಕೆ, ಅಭೀಷ್ಟ ಕಾರ್ಯ ಸಿದ್ಧಿಸುವುದು, ಗೃಹಯೋಗ, ವಾಹನ ಯೋಗ, ಸಂಗಾತಿಯಿಂದ ಲಾಭ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಉಂಟಾಗುವುದು, ವಾಣಿಜ್ಯ ವ್ಯಾಪಾರದಿಂದ ಲಾಭ. ಇವರಿಗೆ ಪರಿಹಾರ ಸುಬ್ರಹ್ಮಣ್ಯ ಆರಾಧನೆ. ಈಗ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಭಾನುವಾರ ಧನಾರ್ಜನೆಯು, ವಸ್ತ್ರಲಾಭವು, ಮನಸ್ಸಿಗೆ ಸೌಖ್ಯವು, ಧೈರ್ಯವು, ಇಷ್ಟಸಲ್ಲಾಪದ ಮಾತುಕತೆ ಇರುವುದು, ತಮ್ಮ ತಂಗಿಯಂದಿರಿಂದ ಲಾಭವಾಗುವುದು, ಸೋಮ ಮಂಗಳವಾರಗಳಲ್ಲಿ ಬುದ್ಧಿಭ್ರಂಶವು, ಚಂಚಲ ಸ್ವಭಾವ, ಕಾರ್ಯವಿಕಲ್ಪವಾಗುವುದು, ಜ್ವರ, ಆಯುಧಗಳಿಂದ ಹೆಂಡತಿಗೆ ಗಾಯಗಳು, ವಿರೋಧಗಳು, ಪೀಡೆಗಳ ಸಂಭವ, ಹೀನತ್ವ, ದುಷ್ಟರ ಜೊತೆಗೆ ಸಹವಾಸ, ಮನಸ್ತಾಪಗಳು, ಶಿರೋವ್ಯಾಧಿ, ಕೃಷಿ ವ್ಯಾಪಾರದಲ್ಲಿ ನಷ್ಟಗಳು ಆಗುವ ಸಂಭವ, ಶಸ್ತ್ರಪೀಡೆ, ಕಳ್ಳರ ಭಯ, ಕೆಲಸ ಕಾರ್ಯಗಳಲ್ಲಿ ವಿಳಂಬವಾಗುವುದು, ವಾತಶೂಲ, ಮನಕ್ಲೇಶ, ಭಯ. ಬುಧ ಗುರುವಾರಗಳಲ್ಲಿ ವಾತರೋಗ ಬಾಧೆ, ಸೋಮಾರಿತನವು, ನಂಬಿಕಸ್ಥರಿಂದ ಮೋಸವಾಗುವುದು, ಮನಸ್ಸಿಗೆ ವ್ಯಧೆ, ಇಷ್ಟಾರ್ಥ ಕಾರ್ಯಗಳು ಅಸಫಲಯತ್ತ ಸಾಗುವುದು, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಅಧಿಕಾರಿಗಳಿಂದ ಒತ್ತಡ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡುವವರಿಗೆ ಹಾಗೂ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಅಧಿಕಾರಿಗಳಿಂದ ಒತ್ತಡ, ಕೃಷಿಗಳಲ್ಲಿ ನಷ್ಟ, ಸ್ವಸ್ಥಾನ ಹಾನಿ, ಶಾರೀರಿಕ ಪೀಡೆ, ಪತ್ನಿ ಪುತ್ರರ ವಿರೋಧ, ಬಂಧುಗಳ ಜೊತೆಗೆ ಕಲಹಗಳು, ಕಳ್ಳರ ಭಯ. ಶುಕ್ರ ಶನಿವಾರ ಸ್ಥಾನಭದ್ರತೆ ಇರುವುದು, ದೇಹ ಆರೋಗ್ಯವು, ಧನಲಾಭವು, ಯಶಸ್ಸು ವೃದ್ಧಿಸುವುದು, ಧರ್ಮ ಕಾರ್ಯ ನೆರವೇರುವುದು, ರತ್ನ ಮತ್ತು ಚಿನ್ನ ವ್ಯಾಪಾರಸ್ಥರಿಗೆ ಲಾಭ, ವಿನೋದಗೋಷ್ಠಿ, ಸತ್ಸಾಂಗತ್ಯ, ಶತ್ರುಗಳ ಮೇಲೆ ಜಯ, ಋಣದಿಂದ ಮುಕ್ತಿ, ವೃತ್ತಿಯಲ್ಲಿ ಏಳಿಗೆ. ಇವರಿಗೆ ಪರಿಹಾರ ನವಗ್ರಹ ಪೂಜೆ ಮಾಡುವುದು. ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಭಾನುವಾರ ಮನಸ್ಸಿಗೆ ಕ್ಲೇಶವು, ಧನವ್ಯಯವು, ವಸ್ತುಗಳು ಹಾನಿಯಾಗುವುದು, ಅನಾರೋಗ್ಯ ಬಾಧೆ ಇರುವುದು, ಶಾರೀರಿಕ ತೊಂದರೆಗಳು, ಪರದೇಶ ವಾಸ, ರೋಗಗಳಿಂದ ವೇದನೆ. ಸೋಮ ಮಂಗಳವಾರಗಳಲ್ಲಿ ಮನಸ್ಸಿನಲ್ಲಿ ಇರುವ ಧೈರ್ಯದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯಶೀಲರಾಗುವಿರಿ. ನಿಮ್ಮ ತಮ್ಮ ತಂಗಿಯಂದಿರಿಂದ ಲಾಭ, ತೇಜೋವೃದ್ಧಿ, ಕೀರ್ತಿವೃದ್ಧಿ, ಇಷ್ಟಕಾರ್ಯ ಸಿದ್ಧಿ, ಧನಲಾಭವು, ಕ್ಷೇಮವು, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಶೇರ್ ಮಾರ್ಕೆಟ್ನಲ್ಲಿ ಲಾಭ, ಐಶ್ವರ್ಯ ಲಾಭ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯಶೀಲರಾಗುವಿರಿ. ತನ್ನ ಸ್ವಬುದ್ಧಿ ಮತ್ತು ಪ್ರಯತ್ನಗಳಿಂದಾಗಿ ಕಾರ್ಯಸಿದ್ಧಿ, ಸ್ವಸ್ಥಳ ಪ್ರಾಪ್ತಿ, ವಿವಾಹ ಯೋಗ, ಬಂಧುಗಳ ಮೂಲ ಸೌಖ್ಯ, ಸಂತಾನ ಯೋಗ, ಗೃಹಯೋಗ. ಬುಧ ಗುರುವಾರಗಳಲ್ಲಿ ಬುದ್ಧಿಭ್ರಂಶವು, ಕಾರ್ಯವಿಕಲ್ಪವಾಗುವುದು, ಚಂಚಲ ಸ್ವಭಾವ,
ಮನಸ್ಸಿನಲ್ಲಿ ಸಂತಾಪವು, ಅಕಾಲಿಕ ಭೋಜನ, ಬಂಧುಮಿತ್ರ ಸಜ್ಜನರಲ್ಲಿ ವಿರೋಧವೇರ್ಪಡುವುದು, ಬುದ್ಧಿವೈಕಲ್ಯ, ವಿವಾದಗಳು, ದುರ್ಮಾರ್ಗಿಗಳ ಸಹವಾಸಗಳಿರುತ್ತದೆ, ಚಿತ್ತಚಾಂಚಲ್ಯ, ವಾತರೋಗ ಬಾಧೆ, ಸ್ತ್ರೀ ಮೂಲಕ ಭಯ. ಶುಕ್ರ ಶನಿವಾರಗಳಲ್ಲಿ ಸೋಮಾರಿತನ, ನಂಬಿಕಸ್ಥರಿಂದ ಮೋಸವಾಗುವುದು, ಮನಸ್ಸಿಗೆ ವ್ಯಧೆ, ಇಷ್ಟಾರ್ಥ ಕಾರ್ಯಗಳು ಅಸಫಲಯತ್ತ ಸಾಗುವುದು, ನೆರೆಹೊರೆ ಜೊತೆಗೆ ದ್ವೇಷ, ಧನನಾಶ, ಶರೀರ ಪೀಡೆ, ಅಲೆದಾಟ, ಉಷ್ಣ ಪ್ರಕೋಪದಿಂದ ವ್ಯಾಧಿ, ಪ್ರಯಾಣಗಳಲ್ಲಿ ಕಾರ್ಯವಿಘ್ನಗಳು. ಇವರಿಗೆ ಪರಿಹಾರ ದುಮ್ ದುರ್ಗಾಯೇ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸುವುದು. ಈಗ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಭಾನುವಾರ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಪ್ರಾಪ್ತಿ, ಶರೀರ ಸೌಖ್ಯ, ಸಂತೋಷವು, ಧನಾಭಿವೃದ್ಧಿ, ಸ್ತ್ರೀ ಸೌಖ್ಯ, ಗೌರವ ಮತ್ತು ಸನ್ಮಾನ, ಒಳ್ಳೆಯ ಆರೋಗ್ಯ, ಧನಲಾಭವು, ಸಂತೋಷವು, ಪುಣ್ಯಕ್ಷೇತ್ರ ದರ್ಶನ. ಸೋಮ ಮಂಗಳವಾರಗಳಲ್ಲಿ ಕುಟುಂಬದಲ್ಲಿ ಅಸಮಾಧಾನಕರ ವಾತಾವರಣ, ಆಹಾರದಲ್ಲಿ ಏರುಪೇರು, ಮನಸ್ಸಿಗೆ ಕ್ಲೇಶವು, ಧನವ್ಯಯವು, ದೇಶವನ್ನು ಬಿಟ್ಟು ಹೋಗುವುದು, ಯಾಚನೆ ಮಾಡುವುದು, ಬುದ್ಧಿಚಾಂಚಲ್ಯ, ತೇಜಸ್ಸು ಹಾನಿ, ವಸ್ತುಗಳು ಹಾನಿಯಾಗುವುದು, ಸ್ಥಾನಭ್ರಷ್ಟತ್ವ, ಬಂಧುಗಳಿಗೆ ಅನಾರೋಗ್ಯ, ಮಾರಣಾಂತಕ ವಿಪತ್ತುಗಳು, ವ್ಯಾಕುಲತೆ, ಬಲಹಾನಿ, ಸ್ತ್ರೀ ಸೌಖ್ಯವಿರದೇ ಹೋಗುವುದು. ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಅಧಿಕಾರಿಗಳಿಂದ ಒತ್ತಡ. ಬುಧ ಗುರುವಾರಗಳಲ್ಲಿ ವಸ್ತ್ರಲಾಭವು, ಮನಸ್ಸಿಗೆ ಸೌಖ್ಯವು, ಧೈರ್ಯವು, ತಮ್ಮ ತಂಗಿಯಂದರಿಂದ ಲಾಭ, ವಸ್ತ್ರಲಾಭ, ಪ್ರಯತ್ನಕಾರಿ ಅನುಕೂಲ, ಧೈರ್ಯವು, ಭೂಲಾಭ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಶೇರ್ ಮಾರ್ಕೆಟ್ನಲ್ಲಿ ಲಾಭ, ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ. ಈ ರಾಶಿಯ ಸಂಗಾತಿಗೆ ಲಾಭವಾಗುವಂಥದ್ದು, ಆಕಸ್ಮಿಕ ಧನಪ್ರಾಪ್ತಿ. ಶುಕ್ರ ಶನಿವಾರಗಳಲ್ಲಿ ಬುದ್ಧಿಭ್ರಂಶವು, ಚಂಚಲ ಸ್ವಭಾವ, ಮನಕ್ಲೇಶ, ಕೆಲಸ ಕಾರ್ಯಗಳಲ್ಲಿ ವಿಳಂಬವಾಗುವುದು, ಸೌಖ್ಯಹಾನಿ, ಸತ್ವವಿರದ ಭೋಜನದಿಂದ ಅಸೌಖ್ಯ, ಕಲಹಗಳು, ದಾರಿದ್ರ್ಯತೆ, ಕಾರಣಗಳಿರದೆ ವಿರೋಧ ವೈರತ್ವ ಉಂಟಾಗುವುದು, ಕಾರ್ಯನಾಶ, ಸಂಚಾರ, ದ್ವೇಷ, ಪಾಪಚಿಂತನೆ ಮಾಡುವುದು, ಮಾನಹಾನಿ, ಧೈರ್ಯಹಾನಿ, ಸಹೋದರ ದ್ವೇಷ. ಇವರಿಗೆ ಪರಿಹಾರ ಶಂ ಶನೈಶ್ಚರಾಯ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸುವುದು. ಈಗ ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಭಾನುವಾರ ಮನಸ್ಸಿಗೆ ವ್ಯಾಕುಲತೆ, ಮಾನಹಾನಿ, ಬಂಧುಗಳ ಜೊತೆ ವೈರತ್ವ, ಧನಕ್ಷಯ, ಶರೀರಾಲಸ್ಯವು, ಅರಿಷ್ಟವು, ಸಂಚಾರಿ ಉದ್ಯೋಗವಿರುವುದು, ತೇಜೋಹಾನಿ, ದೇಹಪೀಡೆ, ಉದ್ಯೋಗಭಂಗ, ಜಗಳಗಳು. ಸೋಮ ಮಂಗಳವಾರಗಳಲ್ಲಿ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಪ್ರಾಪ್ತಿ, ಸ್ತ್ರೀ ಸೌಖ್ಯ, ಗೌರವ ಮತ್ತು ಸನ್ಮಾನ, ಧನಲಾಭ, ಆಚಾರ ವಿಚಾರಗಳನ್ನು ಪಾಲಿಸುವುದು, ಮನೆಯಲ್ಲಿ ಶುಭ ಸಮಾರಂಭಗಳು, ಮನಸ್ಸಿಗೆ ಸಂತೋಷವು, ಸುಖವು, ವಸ್ತ್ರಲಾಭ, ಮಹಾ ಆರೋಗ್ಯ. ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಶೇರ್ ಮಾರ್ಕೆಟ್ನಲ್ಲಿ ಲಾಭ. ಬುಧ ಗುರುವಾರಗಳಲ್ಲಿ ಕುಟುಂಬದಲ್ಲಿ ಕಲಹಗಳು, ಮನಸ್ಸಿಗೆ ಕ್ಲೇಶವು, ಧನವ್ಯಯವು, ವಸ್ತುಗಳು ಹಾನಿಯಾಗುವುದು, ಅನೇಕ ರೀತಿ ದೋಷಗಳು, ಸತ್ವವಿರದ ಆಹಾರ ಸೇವನೆಯಿಂದ ಅನಾರೋಗ್ಯ ಬಾಧೆ ಇರುವುದು, ಮತಿಭ್ರಂಶವು, ಮನಃಪೀಡೆ, ಭಯ, ಅನಾರೋಗ್ಯ ಬಾಧೆ, ಉದ್ಯೋಗದಲ್ಲಿ ಅಧಿಕಾರಿಗಳಿಂದ ಒತ್ತಡ, ಬಂಧು ವೈರತ್ವ, ವ್ಯಸನವು, ನೆರೆಹೊರೆ ಜೊತೆಗೆ ವೈರತ್ವ, ದಾರಿದ್ರ್ಯತೆ, ದೇಹಪೀಡೆ. ಶುಕ್ರ ಶನಿವಾರಗಳಲ್ಲಿ ಧನಾರ್ಜನೆಯು, ವಸ್ತ್ರಲಾಭವು, ಮನಸ್ಸಿಗೆ ಸೌಖ್ಯವು, ಧೈರ್ಯವು, ಬಂಧುಗಳ ಜೊತೆ ಸಂತೋಷದಿಂದ ಇರುವುದು, ಪ್ರೀತಿ ವಿಶ್ವಾಸದಿಂದ ಇರುವುದು, ಕೀರ್ತಿವೃದ್ಧಿ, ಗುರುಭಕ್ತಿ, ಸ್ವಧರ್ಮಾಚರಣೆ, ಚಿತ್ತಶುದ್ಧಿ, ಅಭೀಷ್ಟಾರ್ಥ ಸಿದ್ಧಿಯು, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಶೇರ್ ಮಾರ್ಕೆಟ್ನಲ್ಲಿ ಲಾಭ. ಇವರಿಗೆ ಪರಿಹಾರ ಗಂ ಗಣಪತಿಯೇ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಪಠಿಸುವುದು. ಈಗ ಮೀನರಾಶಿ. ಈ ಮೀನರಾಶಿಯವರಿಗೆ ಭಾನುವಾರ ಮನಸ್ಸಿಗೆ ನೆಮ್ಮದಿ, ಸುಖ, ಸಂತೋಷ, ಆನಂದ, ಧನಧಾನ್ಯ ಲಾಭವಾಗುವುದು, ಬಂಧು ಮಿತ್ರರ ಜೊತೆಗೆ ಸಂತೋಷದಿಂದ ಕಾಲ ಕಳೆಯುವುದು, ಮನಸ್ಸಿಗೆ ಸುಖವು, ಯಶಸ್ಸು ವೃದ್ಧಿಸುವುದು, ಸೌಭಾಗ್ಯವು, ಧನಾಗಮನವಾಗುವುದು, ವಿವಾಹ ಯೋಗ, ಸಂತಾನ ಯೋಗ. ಸೋಮ ಮಂಗಳವಾರಗಳಲ್ಲಿ ಮನಸ್ಸಿಗೆ ವ್ಯಾಕುಲತೆ, ಮಾನಹಾನಿ, ಧನಕ್ಷಯ, ಶರೀರ ಆಲಸ್ಯವು, ಅರಿಷ್ಟವು, ಅಪರಾಧಗಳು, ಭೋಜನ ಸೌಖ್ಯವಿರದೇ ಹೋಗುವುದು, ಸೋಮಾರಿತನವು, ದೇಹಪೀಡೆ, ಸ್ಥಾನಭ್ರಷ್ಟತ್ವ, ದ್ವೇಷವು. ಬುಧ ಗುರುವಾರಗಳಲ್ಲಿ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಪ್ರಾಪ್ತಿ,
ಶಾರೀರಿಕ ಸೌಖ್ಯವಿರುವುದು. ಸ್ತ್ರೀ ಸೌಖ್ಯ, ಗೌರವ ಮತ್ತು ಸನ್ಮಾನ, ರಾಜಸಂಭಾಷಣ, ದುಃಖನಾಶ, ಮಹಾಸೌಖ್ಯ, ಬಂಧು ಮಿತ್ರರ ಸಮಾಗಮ, ರಾಜದರ್ಶನ, ಧನಲಾಭವು. ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಶೇರ್ ಮಾರ್ಕೆಟ್ನಲ್ಲಿ ಲಾಭ. ಗೃಹ ಯೋಗ. ಶುಕ್ರ ಶನಿವಾರಗಳಲ್ಲಿ ಮನಸ್ಸಿಗೆ ಕ್ಲೇಶವು, ಧನವ್ಯಯವು, ವಸ್ತುಗಳು ಹಾನಿಯಾಗುವುದು, ಸತ್ವವಿರದ ಆಹಾರ ಸೇವನೆಯಿಂದ ಅನಾರೋಗ್ಯ ಬಾಧೆ ಇರುವುದು, ದಾರಿದ್ರ್ಯತೆ, ಧನನಾಶ, ನೇತ್ರಬಾಧೆ, ಶತ್ರುಭಯ, ಸರ್ವಕಾರ್ಯಗಳಲ್ಲಿ ವಿಘ್ನಗಳು, ಅನ್ಯಸ್ಥಳ ಪ್ರವಾಸ. ಇವರಿಗೆ ಪರಿಹಾರ ನವಗ್ರಹ ಪೂಜೆ ಮಾಡುವುದು.